ಸಂಭ್ರಮದ ಮಹಾಶಿವರಾತ್ರಿ. ನಾವು ಚಿಕ್ಕವರಾಗಿದ್ದಾಗ ಶಿವರಾತ್ರಿಯ ಸಂಭ್ರಮಾಚರಣೆ ಬಲು ಸೊಗಸಾಗಿರುತ್ತಿತ್ತು. ನಾವು ಮಕ್ಕಳುಗಳೆಲ್ಲ ಹಿಂದಿನ ದಿನದಿಂದಲೇ ಹಬ್ಬದ ತಯಾರಿ ಮಾಡಿಕೊಳ್ಳುತ್ತಿದ್ದೆವು. ಹೇಗೆಂದರೆ, ಅಂಗಡಿಗೆ ಹೋಗಿ ಗೋರಂಟಿ ಪುಡಿ ಅಥವಾ ಮೆಹಂದಿ ಪೌಡರ್ನ ಪ್ಯಾಕೆಟ್ ತಂದು ಸಕ್ಕರೆ, ನಿಂಬೆರಸ, ಟೀ ಪುಡಿ ಸೇರಿಸಿ ಕಲಸಿಟ್ಟು ನಂತರ ಅಂಚಿಕಡ್ಡಿಯಿಂದ ಅಂಗೈಗೆ ಚಿತ್ತಾರ ಬರೆದುಕೊಂಡು ಬೆಳಗ್ಗೆವರೆಗೂ ಕಾಯದೆ ಕುತೂಹಲದಿಂದ ಮೆಹಂದಿಯು ಅಂಗೈಯಲ್ಲಿ ಸ್ವಲ್ಪ ಸ್ವಲ್ಪ ಒಣಗಿದೊಡನೆಯೇ ಸ್ವಲ್ಪನೇ ಮೆಹಂದಿ ಕಿತ್ತು ಅಂಟಿದೆಯೋ ಇಲ್ಲವೋ, ಬಣ್ಣ ಬಂದಿದೆಯೋ ಇಲ್ಲವೋ ಎಂದು ಪರೀಕ್ಷಿಸುವುದೇ ನಮ್ಮ ಸಂಭ್ರಮವಾಗುತ್ತಿತ್ತು ನಿದ್ದೆ ಹತ್ತುವವರೆಗೂ. ಹಬ್ಬದ ದಿನ ತಾತ, ಅಪ್ಪ, ಅಮ್ಮ ಹೀಗೆ ಹಿರಿಯರು ಪೂಜೆ, ಉಪವಾಸ, ಪ್ರಸಾದ ಎಂದು ಬಿಡುವಿಲ್ಲದೆ ತಮ್ಮ ತಮ್ಮ ಕೆಲಸಗಳಲ್ಲಿ ಮಗ್ನರಾಗಿರುತ್ತಿದ್ದರು. ನಾವಂತೂ ಕಿರಿಯರು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ತೊಟ್ಟು ಹಣೆಗೆ ವಿಭೂತಿ ಇಟ್ಟು ನಿಷ್ಕಲ್ಮಶ ಮನಸ್ಸಿನಿಂದ ಗೆಳೆಯ ಗೆಳತಿಯರೊಡನೆ ಸೇರಿಕೊಂಡು ಮಣ್ಣಿನಿಂದ ಶಿವಲಿಂಗವ ಮಾಡಿ ಅರಿಶಿನ, ಕುಂಕುಮ, ತುಂಬೆ ಹೂ, ಬಿಲ್ಪತ್ರೆ, ದಾಸವಾಳ ಹೂಗಳಿಂದ ಶಿವನನ್ನು ಅಲಂಕೃತ ಮಾಡಿ ಓಂ ನಮಃ ಶಿವಾಯ ಎಂದು ಪೂಜೆ ಮಾಡಿ ಹರುಷದಿಂದಿರುತ್ತಿದ್ದೆವು. ಆಗಾಗ್ಗೆ ಒಂದು ದಳದ ಕಮಲದಲ್ಲಿ ಮೂಡಿ ಬಂದ ಲಿಂಗವೇ ಎಂದು ಭಜಿಸುತ್ತಾ ಅಮ್ಮ ಮಾಡಿದ್ದ ಪಾಯಸ, ಬೋಂಡಾದ ಸವಿಯನ್ನು ಸವಿಯುತ್ತಾ ಆಟವಾಡುತ್ತಾ ದಿನ ಕಳೆಯುತ್ತಿದ್ದೆವು. ನಂತರ ಹಿರಿಯರು ಉಪವಾಸವಿದ್ದು ರಾತ್ರಿ ಜಾಗರಣೆಯಲ್ಲಿ ಶಿವಧ್ಯಾನ ಮಾಡುತ್ತಿದ್ದರು. ಆದರೆ ನಾವು ಕಿರಿಯರು ಉಪವಾಸ ಇರುತ್ತಿದ್ದೆವೋ ಇಲ್ಲವೋ, ಆದರಂತೂ ಮಧ್ಯರಾತ್ರಿಯವರೆಗೂ ಜಾಗರಣೆ ಇರುವುದು ಖಚಿತವಾಗಿರುತ್ತಿತ್ತು. ಸ್ನೇಹಿತೆಯರು ರಾತ್ರಿ ಊಟ ಮಾಡಿದ ನಂತರ ಮನೆಗೆ ಬರುತ್ತಿದ್ದರು. ಆಗ ಚೌಕಾಬಾರ ಆಡುತ್ತಾ ಸಿಹಿ ತಿಂಡಿಗಳು, ಹಣ್ಣು ಹಂಪಲುಗಳು, ರವೆ ಉಂಡೆ, ಚಕ್ಕುಲಿಗಳನ್ನು ತಿನ್ನುತ್ತಾ ಖುಷಿ ಪಡುತ್ತಿದ್ದೆವು. ಹಾಗೂ ಪುಸ್ತಕದ ಹಾಳೆಯಲ್ಲಿ ಗೆರೆ ಎಳೆದು ಚೌಕ ಮಾಡಿ ಆ ಮನೆಗೆ ತಮ್ಮ ತಮ್ಮ ಇನಿಷಿಯಲ್ಸ್ ಬರೆಯುತ್ತಾ ಯಾರು ಹೆಚ್ಚು ಚೌಕದ ಮನೆಗಳನ್ನು ತಮ್ಮದಾಗಿಸಿಕೊಳ್ಳುವರು ಎಂದು ಆಡುತ್ತಾ ನಲಿಯುತ್ತಿದ್ದೆವು. ಜೊತೆಗೆ DD1 ಅಥವಾ ದೂರದರ್ಶನದಲ್ಲಿ ಪ್ರಸಾರವಾಗುತ್ತಿದ್ದ ಭಕ್ತಿಗೀತೆಗಳು ಹಾಗೂ ಶಿವನ ಆಧಾರಿತ ಚಲನಚಿತ್ರ ಭಕ್ತ ಸಿರಿಯಾಳ ಸಿನಿಮಾ ನೋಡುತ್ತಾ ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ ಎಂದು ಹಾಡುತ್ತಾ ನಮಗರಿವಿಲ್ಲದೆಯೇ ಜಾಗರಣೆಯನ್ನು ಮಧ್ಯರಾತ್ರಿಯಲ್ಲಿಯೇ ಪೂರ್ಣಗೊಳಿಸಿ ನಿದ್ರೆಗೆ ಜಾರುತ್ತಿದ್ದೆವು. ಮಾರನೆಯ ದಿನ ನಮ್ಮ ಶಾಲೆಯ ಕೊಠಡಿಗಳು ಸ್ನೇಹಿತರೊಡನೆ ಶಿವರಾತ್ರಿ ಸಂಭ್ರಮದ ಜಾಗರಣೆಯ ಹರಟೆಯ ದರ್ಬಾರಾಗಿರುತ್ತಿತ್ತು. ಹೀಗೆ ನಾವು ಕಿರಿಯರಾಗಿದ್ದಾಗ ಆಚರಿಸಿದ ಮಹಾಶಿವರಾತ್ರಿಯ ಸಂಭ್ರಮದ ಸವಿನೆನಪುಗಳನ್ನು ಸವಿಯುವುದೇ ಒಂದು ಸಂತಸದ ಕ್ಷಣ. ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು.